ದಕ್ಷಿಣ ಭಾರತದ ಕುಂಭಮೇಳ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ದಕ್ಷಿಣ ಭಾರತದ ಕುಂಭಮೇಳ ಈಗ ಆರಂಭವಾಗ್ತಾ ಇರುವಂತದ್ದು. 3 ದಿನಗಳ ಕಾಲ ಈ ಒಂದು ಪುಣ್ಯ ಸ್ನಾನ ನಡೆಯಲಿರುವಂತದ್ದು. ಕಾವೇರಿ, ಕಪಿಲ ಮತ್ತು ಸ್ಫಟಿಕ ನದಿಗಳ ಸಂಗಮ ಕ್ಷೇತ್ರ ಟಿ ನರಸೀಪುರ ಪಟ್ಟಣದಲ್ಲಿರುವಂತಹ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನಕ್ಕೆ ಈಗಾಗಲೇ ಭಕ್ತರು ಮುಂದಾಗಿರುವಂತದ್ದು. ದಕ್ಷಿಣ ಭಾರತದ ಕುಂಭಮೇಳ ಆರಂಭವಾಗ್ತಾ ಇರುವಂತದ್ದು. 3 ದಿನಗಳ ಕಾಲ ಈ ಒಂದು ಪುಣ್ಯ ಸ್ನಾನ ನಡೆಯಲಿರುವಂತದ್ದು. ಕಾವೇರಿ, ಕಪಿಲ ಮತ್ತು ಸ್ಫಟಿಕ ನದಿಗಳ ಸಂಗಮ ಕ್ಷೇತ್ರ ಇದಾಗಿರುವಂತದ್ದು. ಟಿ ನರಸೀಪುರ ಪಟ್ಟಣದಲ್ಲಿರುವಂತಹ ತ್ರಿವೇಣಿ ಸಂಗಮದಲ್ಲಿ ಕುಂಭಮೇಳ ನಡೀತಾ ಇರುವಂತದ್ದು. ಇನ್ನು ಸಂಗಮದಲ್ಲಿ ಪುಣ್ಯ ಸ್ನಾನಕ್ಕೆ ಈಗಾಗಲೇ ಭಕ್ತರು ಕೂಡ ಮುಂದಾಗಿರುವಂತದ್ದು. ದಕ್ಷಿಣ ಭಾರತದ ಕುಂಭಮೇಳ ಆರಂಭವಾಗ್ತಾ ಇದೆ. 3 ದಿನಗಳ ಕಾಲ ಈ ಒಂದು ಪುಣ್ಯ ಸ್ನಾನ, ಕುಂಭಮೇಳದ ಪುಣ್ಯ ಸ್ನಾನ ನಡೆಯಲಿರುವಂತದ್ದು. ಕಾವೇರಿ, ಕಪಿಲ ಮತ್ತು ಸ್ಫಟಿಕ ನದಿಗಳ ಸಂಗಮ ಟಿ ನರಸೀಪುರ ಪಟ್ಟಣದಲ್ಲಿರುವಂತಹ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನಕ್ಕೆ ಈಗಾಗಲೇ ಭಕ್ತರು ಮುಂದಾಗಿರುವಂತದ್ದು. ಟಿ ನರಸೀಪುರ ಪಟ್ಟಣದ ತಿರುಮಕೂಡಲಿನಲ್ಲಿರುವ ತ್ರಿವೇಣಿ ಸಂಗಮದಲ್ಲಿ 3 ದಿನಗಳವರೆಗೆ ಕುಂಭಮೇಳ ಆರಂಭವಾಗಿದೆ. ಇನ್ನು ಜಿಲ್ಲಾಡಳಿತ ಮತ್ತು ಟಿ ನರಸೀಪುರ ತಾಲೂಕು ಆಡಳಿತ ವತಿಯಿಂದ ಸಕಲ ಸಿದ್ಧತೆಗಳನ್ನ ಮಾಡಿದ್ದು ಇಂದು ಕುಂಭಮೇಳಕ್ಕೆ ಚಾಲನೆ ಸಿಕ್ಕಿದೆ. ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ವಿವಿಧ ಮಠಗಳ ಮಠಾಧೀಶರ ಸಮ್ಮುಖದಲ್ಲಿ ಕುಂಭಮೇಳಕ್ಕೆ ಚಾಲನೆ ದೊರೆತಿರುವಂತದ್ದು. ಇದು ಮೊನ್ನೆ ನೈಟೇ ನನಗೆ ಜಾಸ್ತಿ ಆಗ್ಬಿಡ್ತು. ರಾಜು ಬಾಯಿಗೆ ಮೀಡಿಯಾಗೆ ಹಾಕ್ತಾರೆ ಫೋಟೋ. ಇಲ್ಲೇ ಏನಾರ ಹೋಗಿ ಎಲ್ಲ ಕಾಯಂ ವೇದಶರಣರು ಮನೆಗಳು ಎಲ್ಲ ಬೇಡಿಕೆಗಳು ನಿಮಗೆ ತಮ್ಮ ಎಲ್ಲ ಗೊತ್ತು ಎಲ್ಲ ಗೊತ್ತಿರ ವಿಷಯ ಇದೆಲ್ಲ, ಬೇರೆ ವಿಷಯ ಏನಲ್ಲ. ಇವಾಗ ಹೊರಗುತ್ತಿಗೆಗೆ ರದ್ದುಪಡಿಸಿಲ್ಲ ಅಂದ್ಬಿಟ್ಟು ಅವನ ಕಷ್ಟ ಬೇಡ ಅಂತ ಹೇಳಿದ್ರೆ ಆಯಿತು, ನಾನು ಒಪ್ಕೊಂಡಿದ್ದೀನಿ, ಎಲ್ಲ ಸಂತೋಷವಾಗಲಿ. ಏನಾದ್ರು ಬಂದಿರೋ ಅವ್ರ ಸಮ್ಮುಖದಲ್ಲಿ ಎಲ್ಲ ಕೆಲಸ ಆಗಿದೆ.
ದಕ್ಷಿಣ ಭಾರತದ ಕುಂಭಮೇಳ ಈಗ ಆರಂಭವಾಗಿರುವಂತದ್ದು 3 ದಿನಗಳ ಕಾಲ ಈ ಒಂದು ಕುಂಭಮೇಳದ ಪುಣ್ಯ ಸ್ನಾನ ನಡೆಯಲಿರುವಂತದ್ದು ಕಾವೇರಿ, ಕಪಿಲಾ ಮತ್ತು ಸ್ಫಟಿಕ ನದಿಗಳ ಸಂಗಮ ಕ್ಷೇತ್ರ ಟಿ ನರಸೀಪುರ ಪಟ್ಟಣದಲ್ಲಿರುವಂತಹ ತ್ರಿವೇಣಿ ಸಂಗಮದಲ್ಲಿ ಈಗ ಪುಣ್ಯ ಸ್ನಾನಕ್ಕಾಗಿ ಈಗಾಗಲೇ ಭಕ್ತರು ಮುಂದಾಗಿರುವಂತದ್ದು. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವಂತಹ ಕುಂಭಮೇಳದೊಂದಿಗೆ ಏನು ಇಂದಿನಿಂದ ಟಿ ನರಸೀಪುರದಲ್ಲೂ ಕೂಡ 3 ದಿನಗಳ ಕುಂಭಮೇಳ ನಡೀತಾ ಇರುವಂತದ್ದು. ಮೊದಲ ದಿನ ಅಂದ್ರೆ ಇಂದು ಗಣಹೋಮ, ಮಠಾಧೀಶರ ಧಾರ್ಮಿಕ ಸಭೆ ಮತ್ತು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಕೂಡ ವಿಶೇಷ ಆಚರಣೆಗಳು ಇಂದು ನಡೆಯಲಿರುವಂತದ್ದು. ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಹೊರತಾಗಿ ನಾಳೆ ಅಂದ್ರೆ ಮಂಗಳವಾರ ನದಿಯ ದಡದಲ್ಲಿ ಆರತಿ ಇರಲಿದೆ. ಫೆಬ್ರವರಿ 12ರಂದು ಬೆಳಗ್ಗೆ 9ರಿಂದ 9:30ರವರೆಗೆ ಮತ್ತು ಮಧ್ಯಾಹ್ನ 1ರವರೆಗೆ ಕುಂಭ ಪುಣ್ಯ ಸ್ನಾನ ನಡೆಯಲಿದೆ ಎಂಬುದಾಗಿ ಈಗಾಗಲೇ ಜಿಲ್ಲಾಡಳಿತ ತಿಳಿಸಿರುವಂತದ್ದು. ಇನ್ನು ಸಿದ್ಧತೆಗಾಗಿ ಸರ್ಕಾರ 6 ಕೋಟಿ ಬಿಡುಗಡೆಯನ್ನ ಮಾಡಿದ್ದು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಭದ್ರತೆಯನ್ನ ಕೂಡ ಹೆಚ್ಚಿಸಲಾಗಿರುವಂತದ್ದು. ಇನ್ನು ನದಿ ದಂಡೆಯಲ್ಲಿ ಮತ್ತು ನದಿಗಳ ಸಂಗಮದ ಬಳಿ ಸ್ನಾನ ಮಾಡಲು ಸೌಲಭ್ಯಗಳನ್ನ ಕೂಡ ಸೃಷ್ಟಿಸಲಾಗಿರುವಂತದ್ದು. ಇನ್ನು ಪ್ರಯಾಗ್ರಾಜ್ನಷ್ಟೇ ಪವಿತ್ರವೆಂದು ಪರಿಗಣಿಸಲ್ಪಟ್ಟಂತಹ ಟಿ ನರಸೀಪುರ, ಇನ್ನು ಕಾವೇರಿ, ಕಪಿಲಾ ಮತ್ತು ಅದೃಶ್ಯ ಸ್ಫಟಿಕ ಸರೋವರದ ಸಂಗಮದಲ್ಲಿದೆ. ಹಾಗೆಯೇ ಪ್ರಯಾಗ್ರಾಜ್ನ ಏನು ಗಂಗಾ, ಯಮುನಾ ಮತ್ತು ಪೌರಾಣಿಕ ಮತ್ತು ಅದೃಶ್ಯ ಸರಸ್ವತಿಯ ಸಂಗಮದಲ್ಲಿತ್ತು. ಇದರ ಜೊತೆಗೆ ಟಿ ನರಸೀಪುರವು ಇತಿಹಾಸದಿಂದ ಸಮೃದ್ಧವಾಗಿರುವಂತಹ ಸ್ಥಳವಾಗಿದ್ದು ಪ್ರಾಚೀನ ಗತಕಾಲದ ದೇವಾಲಯಗಳನ್ನ ಕೂಡ ಹೊಂದಿದೆ. ಈ ಸ್ಥಳದ ಪಾವಿತ್ರ್ಯವನ್ನ ಇದು ಹೆಚ್ಚಿಸುತ್ತೆ ಎಂಬುದಾಗಿ ಕೂಡ ಒಂದು ನಂಬಿಕೆ ಇರುವಂತದ್ದು. ಅಗಸ್ತ್ಯ ಋಷಿಗಳೊಂದಿಗೆ ಸಂಬಂಧ ಹೊಂದಿರುವಂತಹ ಗುಂಜ ನರಸಿಂಹಸ್ವಾಮಿ ದೇವಸ್ಥಾನವು ಒಂದು ರೀತಿಯಲ್ಲಿ ಉದಾಹರಣೆಯಾಗಿರುವಂತದ್ದು. ಆದ್ರೆ ಹಿಂದೂ ಪುರಾಣಗಳಲ್ಲಿ ಸಮುದ್ರ ಮಂಥನದಿಂದ ಹುಟ್ಟಿಕೊಂಡಂತಹ ಪ್ರಯಾಗ್ರಾಜ್ನಲ್ಲಿ ನಡೆಯುವಂತಹ ಕುಂಭಮೇಳಕ್ಕಿಂತ ಭಿನ್ನವಾಗಿ ಟಿ ನರಸೀಪುರದಲ್ಲಿ ನಡೆಯುವ ಕುಂಭಮೇಳವು ಒಂದ್ ರೀತಿಯ ಸಂಪ್ರದಾಯವಾಗಿರುವಂತದ್ದು. ಇನ್ನು ಇದನ್ನ ಮೊದಲು 1989ರಲ್ಲಿ ನಡೆಸಲಾಗಿತ್ತು ಮತ್ತು ಈ ವರ್ಷದ ಕಾರ್ಯಕ್ರಮವು ಕೂಡ ಏನು ಇಂದಿನಿಂದ 13ನೇ ಪ್ರದರ್ಶನವನ್ನ ಕಾಣ್ತಾ ಇದೆ. ಆದ್ರೆ ಪ್ರಯಾಗ್ರಾಜ್, ಹರಿದ್ವಾರ, ಉಜ್ಜಯಿನಿ ಮತ್ತು ನಾಶಿಕ್ನಲ್ಲಿ 12 ವರ್ಷಗಳಿಗೊಮ್ಮೆ ನಡೆಯುವಂತಹ ಕುಂಭಮೇಳಗಳಿಗಿಂತ ಇದು ಒಂದು ರೀತಿಯಲ್ಲಿ ಭಿನ್ನವಾಗಿರುತ್ತೆ. ಇದನ್ನ ಟಿ ನರಸೀಪುರದಲ್ಲಿ ಇನ್ನು 3 ವರ್ಷಗಳಿಗೊಮ್ಮೆ ನಡೆಸಲಾಗುತ್ತೆ. ಇದು 4 ಕೇಂದ್ರಗಳಲ್ಲಿ ನಡೆಯುವಂತಹ ಕಾರ್ಯಕ್ರಮದೊಂದಿಗೆ ಹೊಂದಿಕೆಯಾಗಿರುತ್ತೆ ಎಂಬುದಾಗಿ ಏನು ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಇನ್ನು ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮಿಗಳ ನೇತೃತ್ವದಲ್ಲಿ ವಿವಿಧ ಮಠಾಧೀಶರ ಕೈಗೊಂಡ ಈ ಒಂದು ಉಪಕ್ರಮದ ಉದ್ದೇಶ ಪ್ರಯಾಗ್ರಾಜ್ಗೆ ಭೇಟಿ ನೀಡಲು ಸಾಧ್ಯವಾಗದ ಜನರಿಗೆ ಟಿ ನರಸೀಪುರದಲ್ಲಿ 3 ನದಿಗಳ ಸಂಗಮದಲ್ಲಿ ಪವಿತ್ರ ಸ್ನಾನವನ್ನ ಮಾಡುವಂತಹ ಅವಕಾಶವನ್ನ ಒದಗಿಸುತ್ತೆ ಎಂಬುದಾಗಿ ಒಂದು ನಂಬಿಕೆಯಾಗಿರುವಂತದ್ದು. ಇದು ಮೊನ್ನೆ ನೈಟೇ ನನಗೆ ಜಾಸ್ತಿ ಆಗ್ಬಿಡ್ತು. ನೆನಪೇನು ಆಗ್ಬಿಡ್ತಾ ಏ ರಾಜು ರಾಜು ಬಾಯಿಗೆ ಮೀಡಿಯಾಗೆ ಹಾಕ್ತಾರೆ ಫೋಟೋ. ಇಲ್ಲೇ ಏನಾರ ಬಿಡಿಸಿದೆ ಹೋಗಿ ಎಲ್ಲ ಕಾಯಂ ವೇದಶರಣರು ಮನೆಗಳು ಎಲ್ಲ
ಬೇಡಿಕೆ ಇರೋದು ನಿಮಗೂ ತಮ್ಮದು ಎಲ್ಲ ಗೊತ್ತು ಹೇಳ ಎಲ್ಲರೂ ಗೊತ್ತಿರೋ ವಿಷಯ ಇದೆಲ್ಲ ಇದು ಬೇರೆ ವಿಷಯನಲ್ಲ. ಇವಾಗ ಹೊರಗುತ್ತಿಗೆಗೆ ರದ್ದುಪಡಿಸಿಲ್ಲ ಅಂದ್ಬಿಟ್ಟು ಅದನ್ನು ಕರ್ಸೋದು ಬೇಡ ಅಂತ ಹೇಳಿದ್ರೆ ಆಯಿತು, ನಾನು ಒಪ್ಕೊಂಡಿದ್ದೀನಿ, ಎಲ್ಲ ಸಂತೋಷವಾಗಲಿ. ಡಿ ಆರ್ ಅವ್ರು ಬಂದಿರೋ ಅವ್ರ ಸಮ್ಮುಖದಲ್ಲಿ ಎಲ್ಲ ಕೆಲಸ ಆಗಿದೆ. ಇದು ಮೊನ್ನೆ ನೈಟೇ ನನಗೆ ಜಾಸ್ತಿ ಆಗ್ಬಿಡ್ತು. ನೆನಪಿನ ಆಗ್ಬಿಟ್ಟು ಏ ರಾಜು ರಾಜು ಬಾಯಿಗೆ ಮೀಡಿಯಾಗೆ ಹಾಕ್ತಾರೆ ಫೋಟೋ. ಇಲ್ಲೇ ಏನಾರ ಹೋಗಿ ದಕ್ಷಿಣ ಭಾರತದ ಕುಂಭಮೇಳ ಈಗ ಆರಂಭವಾಗಿರುವಂತದ್ದು. 3 ದಿನಗಳ ಕಾಲ ಈ ಒಂದು ಕುಂಭಮೇಳದಲ್ಲಿ ಪುಣ್ಯ ಸ್ನಾನ ನಡೆಯಲಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಡೀಟೇಲ್ಸ್ ಗಳನ್ನ ನೀಡ್ತಾರೆ ವರದಿಗಾರ ಮಹದೇವ್ ಸ್ವಾಮಿ. ಮಹದೇವ್ ಸ್ವಾಮಿ, ಈಗ ನೋಡ್ತಾ ಇದ್ವಿ ದಕ್ಷಿಣ ಭಾರತದ ಕುಂಭಮೇಳ ಏನು ಈಗಾಗಲೇ ಟಿ ನರಸೀಪುರದಲ್ಲಿ ಆರಂಭವಾಗಿರುವಂತದ್ದು. ಇನ್ನು 3 ದಿನಗಳ ಕಾಲ ಈ ಒಂದು ಕುಂಭಮೇಳದಲ್ಲಿ ಪುಣ್ಯ ಸ್ನಾನವನ್ನ ಜೊತೆಗೆ ಸಾಕಷ್ಟು ಪೂಜಾ ಕೈಂಕರ್ಯಗಳು ಕೂಡ ನಡೀತಾ ಇರುವಂತದ್ದು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಬೆಳಿಗ್ಗೆಯಿಂದಲೇ ಇಲ್ಲಿ ಕುಂಭಮೇಳ ಆರಂಭ ಆಗಿರ್ತಕ್ಕಂಥದ್ದು ಟಿ ನರಸೀಪುರದಲ್ಲಿ. ಟಿ ನರಸೀಪುರ ದಕ್ಷಿಣದ ಕುಂಭಮೇಳ ಅಂತಾನೆ ಪ್ರಖ್ಯಾತಿಯನ್ನು ಪಡೆದಿದೆ. ಇಲ್ಲಿ ಇವತ್ತಿನಿಂದ 3 ದಿನಗಳ ಕಾಲ ನಿರಂತರವಾಗಿ ಕುಂಭಮೇಳ ನಡೆಯುತ್ತದೆ. ಇಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಸುತ್ತಮುತ್ತ ಗ್ರಾಮಗಳಿಂದ ಇರ್ಬೋದು, ಸುತ್ತಮುತ್ತ ಜಿಲ್ಲೆ ಮತ್ತು ತಾಲೂಕುಗಳು ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲೂ ಕೂಡ ಇಲ್ಲಿ ಭಕ್ತಾದಿಗಳು ಆಗಮಿಸ್ತಾರೆ. ಇಲ್ಲಿ ಕೂಡಲ ಸಂಗಮ ಅಂದ್ರೆ ತ್ರಿವೇಣಿ, ಕಬಿನಿ, ಕಾವೇರಿ ಮತ್ತು ಸ್ಫಟಿಕಂಬ 3 ನದಿಗಳು ಸಂಮಿಲನ ಆಗಿ ಹರಿಯುತ್ತದೆ. ಅಲ್ಲಿ ಸ್ನಾನ ಮಾಡಿದ್ರೆ ಪುಣ್ಯ ಪ್ರಾಪ್ತಿ ಆಗುತ್ತೆ ಅನ್ನೋದು ಇಲ್ಲಿನ ಜನರ ಭಕ್ತಾದಿಗಳ ನಂಬಿಕೆ ಆಗಿದೆ. ಓಕೆ, ಈಗ ಯಾವ ರೀತಿಯ ತಯಾರಿಗಳನ್ನ ನಡೆದುಕೊಳ್ಳಲಾಗಿದೆ, ಹಾಗೆ ಯಾವ ರೀತಿ ಪೂಜಾ ಕೈಂಕರ್ಯಗಳ ನೆರವೇರ್ತಾ ಇದೆ ಮಹದೇವ್ ಸ್ವಾಮಿ? ಹೌದು, ಇಂದು ಮುಂಜಾನೆಯಿಂದಲೇ ಇಲ್ಲಿ ಬಹಳಷ್ಟು ವಿಶೇಷವಾಗಿ ಪೂಜಾ ಕೈಂಕರ್ಯಗಳು ಪ್ರಾರಂಭ ಆಗಿದೆ. ಇಲ್ಲಿ ಭಕ್ತಾದಿಗಳು ಇಲ್ಲಿ ಸ್ನಾನ ಮಾಡಿಕೊಂಡು ದೇವರ ದರ್ಶನ ಪಡ್ಕೊಂಡು ನೆಚ್ಚಿನ ದೇವರಿಗೆ ಪೂಜಾ ಕೈಂಕರ್ಯಗಳನ್ನ ಕೈಗೊಳ್ಳೋದ್ರ ಮೂಲಕ ತಮ್ಮ ಭಕ್ತಿ ಭಾವಗಳನ್ನ ಸಮರ್ಪಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೇನೆ ಇಲ್ಲಿ ಬಹಳಷ್ಟು ಜನರು ಬಂದು ಹೋಗೋದ್ರಿಂದ ಇಲ್ಲಿ ಬಹಳಷ್ಟು ವಿದ್ಯುತ್ ದೀಪಗಳ ಅಲಂಕಾರವನ್ನು ಕೂಡ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಇಲ್ಲಿ ಬರ್ತಕ್ಕಂಥ ಮಹಿಳಾ ಭಕ್ತಾದಿಗಳು ಮತ್ತು ಪುರುಷ ಭಕ್ತಾದಿಗಳಿಗೆ ಪ್ರತ್ಯೇಕವಾಗಿ ಸ್ನಾನದ ಘಟ್ಟಗಳನ್ನು ಸ್ಥಾಪಿಸಲಾಗಿದೆ. ಮಹಿಳಾ ಭಕ್ತಾದಿಗಳಿಗೆ ಇಲ್ಲಿ ಪ್ರತ್ಯೇಕವಾಗಿ ಬಟ್ಟೆ ಬದಲಿಸುವ ಸ್ಥಳಗಳನ್ನು ಸಹ ನಿರ್ಮಿಸಲಾಗಿದೆ. ಅಷ್ಟೇ ಅಲ್ಲದೆ ಇಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ಆಗದೇ ರೀತಿ ಇಲ್ಲಿ ಜಿಲ್ಲಾ ವರಿಷ್ಠಾಧಿಕಾರಿಗಳು ಮತ್ತು ತಾಲೂಕು ಮಟ್ಟದ ಪೊಲೀಸ್ ಸಿಬ್ಬಂದಿಯವರು ಬಹಳ ಅಚ್ಚುಕಟ್ಟಾಗಿ ಭದ್ರತೆಯನ್ನು ಒದಗಿಸಿದ್ದಾರೆ. ಅಷ್ಟೇ ಅಲ್ಲದೆ ಅಗ್ನಿ ಅವಘಡ ಸಂಭವಿಸಿದಾಗೆ ಇಲ್ಲಿ ಅಗ್ನಿಶಾಮಕ ದಳ ಆಗಿರ್ಬೋದು, ಮತ್ತೆ ಆರೋಗ್ಯ ಇಲಾಖೆ ಆಗಿರ್ಬೋದು ತನ್ನದೇ ಆದ ಸೂಕ್ತ ಕ್ರಮಗಳನ್ನು ಮತ್ತೆ ಸೂಕ್ತ ಸೇವೆಗಳನ್ನು ಸಲ್ಲಿಸಲು ಪ್ರಮುಖ ಪಾತ್ರ ವಹಿಸ್ತಾ ಇದೆ ಅಂತಾನೆ ಹೇಳ್ಬೋದು. ಈಗ ಒಂದು ರೀತಿಯಲ್ಲಿ ನೋಡೋದಾದ್ರೆ ಎಷ್ಟೋ ಜನಕ್ಕೆ ಕುಂಭಮೇಳದಲ್ಲಿ ಪಾಲ್ಗೊಳ್ಬೇಕು ಅನ್ನುವಂತಹ ಆಸೆ ಇದ್ರು ಕೂಡ ಈಗ ಏನು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇದೆ, ಅಷ್ಟು ದೂರ ಹೋಗಕ್ಕಾಗಲ್ಲ ಅನ್ನುವಂತಹ ಒಂದು ಕಾರಣ ಇರುತ್ತೆ. ಈಗ ಇಲ್ಲೇ ನಮ್ಮ ಕರ್ನಾಟಕದಲ್ಲೇ ಮೈಸೂರು ಜಿಲ್ಲೆಯ ನರಸೀಪುರದಲ್ಲಿ ನಡೀತಾ ಇದೆ. ಜನ ಯಾವ ರೀತಿ ತಮ್ಮ ಹರ್ಷವನ್ನ ತಮ್ಮ ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮಹದೇವ್ ಸ್ವಾಮಿ? ಹೌದು, ಇಲ್ಲಿ ಪ್ರಯಾಗ್ರಾಜ್ಯಕ್ಕೆ ಬಹಳಷ್ಟು ಜನಗಳು ಅಲ್ಲಿ 1500 ಕಿಲೋಮೀಟರ್ ಅಷ್ಟು ದೂರ ಪ್ರಯಾಣ ಬೆಳೆಸಿ ಅಲ್ಲಿ ದರ್ಶನ ಪಡೆಯೋದಕ್ಕೆ ಸಾಧ್ಯವಾಗ್ದೇನೆ ಇರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿನ ಸುತ್ತಮುತ್ತ ಭಾಗದಲ್ಲಿ ಇಲ್ಲಿನೇ ಏನು ದಕ್ಷಿಣ ಕುಂಭಮೇಳ ಅಂತಾನೆ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಇಲ್ಲಿಗೆ ಭೇಟಿ ನೀಡಿ ಇಲ್ಲಿ ತನ್ನ ಸ್ನಾನ ಮಾಡಿ ಮತ್ತೆ ತಮ್ಮ ಪುಣ್ಯ ಪ್ರಾಪ್ತಿ ಮಾಡ್ಕೊಳ್ಳೋದ್ರಲ್ಲಿ ಪವಿತ್ರ ಪಾತ್ರ ವಹಿಸ್ತದೆ ಅನ್ಕೊಂಡು ಇಲ್ಲಿನೇ ನೆಚ್ಚಿಕೊಂಡು ಇಲ್ಲಿ ಭಕ್ತಾದಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸ್ತಾರೆ. ಅಷ್ಟೇ ಅಲ್ಲದೆ
ಬಹಳಷ್ಟು ರಾಜ್ಯಗಳ ಅಂತಾರಾಜ್ಯ ಮಟ್ಟದಲ್ಲೂ ಮತ್ತೆ ಅಂತರ ದೇಶ ವಿದೇಶ ಮಟ್ಟದಲ್ಲೂ ಕೂಡ ಇಲ್ಲಿ ಆಗಮಿಸ್ತಕ್ಕಂಥ ಭಕ್ತಾದಿಗಳು ನಾವು ನೋಡಿದೀವಿ. ಹಾಗಾಗಿ ಇಲ್ಲಿ ಬಹಳಷ್ಟು ವಿಶೇಷತೆಯನ್ನು ಪಡ್ಕೊಂಡೆ. ಯಾಕೆಂದ್ರೆ ಕಾಶಿ ಮುಳ್ಗಂಜಿಗಿಂತಲೂ ಒಂದು ಕೈ ಮೇಲಾಗಿರ್ತಕ್ಕಂಥ ಇಲ್ಲಿ ಪುಣ್ಯ ಪ್ರಾಪ್ತಿಯಲ್ಲಿ ಮುಳ್ಗಂಜಿಗಿಂತಲೂ ಒಂದು ಕೈ ಮೇಲು ಎಂಬ ಇದಾಗಿದೆ. ಇಲ್ಲಿ ಪುಣ್ಯ ಸ್ನಾನ ಮಾಡಿದ್ರೆ ಬಹಳಷ್ಟು ವಿಶೇಷತೆಗಳಿದೆ ಎಂಬ ಒಂದು ಜನರ ನಂಬಿಕೆ ಆಗಿದೆ, ಭಕ್ತಾದಿಗಳ ನಂಬಿಕೆ ಆಗಿದೆ. ಎಸ್, ಈಗ ತಾವು ಹೇಳ್ತಾ ಇದ್ರಿ ಹಲವು ರಾಜ್ಯಗಳಿಂದ ರಾಷ್ಟ್ರದಿಂದ ಕೂಡ ಇಲ್ಲಿ ಏನು ಕುಂಭಮೇಳಕ್ಕೆ ಬರ್ತಾರೆ ಅಂತ. ಈಗ ಪೊಲೀಸರು ಯಾವ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತಾ ಇದ್ದಾರೆ ಮುಂಜಾಗ್ರತವಾಗಿ ಮಹದೇವ ಸ್ವಾಮಿ? ಹೌದು ಅಮಿತ್, ಇಲ್ಲಿ ಬಹಳಷ್ಟು ಅಚ್ಚುಕಟ್ಟಾಗಿ ಪೊಲೀಸ್ ಸಿಬ್ಬಂದಿ ಬಹಳಷ್ಟು ಅಚ್ಚುಕಟ್ಟಿನ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಯಾವುದೇ ರೀತಿ ಅಹಿತಕರ ಘಟನೆ ನಡೆದೇನೆ ಇರ್ತಕ್ಕಂಥ ಒಂದು ಮುಂಜಾಗ್ರತಾ ಕ್ರಮವನ್ನು ವಹಿಸ್ತಾ ಇದ್ದಾರೆ. ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು, ಮತ್ತೆ ಜನರು ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಬರೋದ್ರಿಂದ ಇಲ್ಲಿ ಬಹಳಷ್ಟು ಕಿರಿಕಿರಿಯನ್ನು ಉಂಟು ಮಾಡ್ತಕ್ಕಂಥ ಸಮಸ್ಯೆಗಳು, ಯಾವುದೇ ರೀತಿ ತೊಂದರೆಗಳಾಗದೇ ಇರತಕ್ಕಂಥ ಒಂದು ಕಟ್ಟುನಿಟ್ಟಿನಲ್ಲಿ ಪೊಲೀಸ್ ಕ್ರಮ ಇಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದೆ ಅಂತ ಹೇಳ್ಬೋದು. ಈಗ 144 ವರ್ಷಗಳ ಬಳಿಕ ಏನು ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೀತಾ ಇದೆ. ಅದೇ ಸಂದರ್ಭದಲ್ಲಿ ಅದೇ ಒಂದು ಟೈಮ್ ಝೋನ್ ಅಲ್ಲಿ ಈಗ ಏನು ಕುಂಭಮೇಳ ಇಲ್ಲಿ ದಕ್ಷಿಣ ಭಾರತದಲ್ಲೂ ನಡೀತಾ ಇದೆ. ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇದು ದಕ್ಷಿಣ ಭಾರತದ ದಕ್ಷಿಣ ಕಾಶಿ ಅಂತಾನೆ ಪ್ರಖ್ಯಾತಿ ಪಡೆದಿರ್ತದೆ. ನಂಜುಂಡೇಶ್ವರ ಸಮೀಪದಲ್ಲಿ ನಡೀತಕ್ಕಂಥ ಇದು ಕುಂಭಮೇಳ. ಇಲ್ಲಿ ನರಸೀಪುರದ ಇದು ಗುಜ್ಜ ನರಸಿಂಹಸ್ವಾಮಿ ಪುಣ್ಯ ಪ್ರಾಪ್ತಿಯಾಗಿರ್ತಕ್ಕಂಥ ಇಲ್ಲಿ ಕಾವೇರಿ, ಕಬಿನಿ ಮತ್ತೆ ಸ್ಫಟಿಕ ಎಂಬ 3 ಸರೋವರಗಳು ಸಮ್ಮಿಲನವಾಗಿ ಹರಿತಕ್ಕಂಥ ಈ ಜಾಗದಲ್ಲಿ ಸ್ನಾನ ಮಾಡಿದ್ರೆ ಪುಣ್ಯ ಪ್ರಾಪ್ತಿ ಆಗುತ್ತೆ ಅಂತಲ್ಲ. ಪ್ರತಿ 3 ವರ್ಷಕ್ಕೊಂದ್ಸರಿ ಇಲ್ಲಿ ಒಂದು ಕುಂಭಮೇಳ ನಡೀತಕ್ಕಂಥದ್ದು ವಿಶೇಷವಾಗಿದೆ. ಇಲ್ಲಿ ಪ್ರತಿ 3 ವರ್ಷ ಅಂದ್ರೆ ಈ ಕಳೆದ ಬಾರಿ ಆದ್ರೆ ಕೊರೋನಾ ಹಿನ್ನೆಲೆಯಿಂದಾಗಿ ಕಳೆದ ಬಾರಿ ಕುಂಭಮೇಳ ನಡೀತಾ ಇರತಕ್ಕಂತ ಸಂದರ್ಭದಲ್ಲಿ ಈ ಬಾರಿ ಕುಂಭಮೇಳ ನಡೀತಾ ಇದೆ. 7 ವರ್ಷ ಕಳೆದಿದೆ ಕುಂಭಮೇಳ ನಡೆದು. 7 ವರ್ಷದ ನಂತರ ಮತ್ತೆ ಈ ಕುಂಭಮೇಳ ನಡೀತಾ ಇರೋದ್ರಿಂದ ಬಹಳಷ್ಟು ಹೆಚ್ಚಿನ ರೀತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಆಗಮಿಸ್ತಕ್ಕಂಥ ನಿರೀಕ್ಷೆ ಇದೆ. ಅದೇ ರೀತಿ ಇವತ್ತು ಪ್ರಾರಂಭದ ದಿನ ಆಗಿರ್ತಕ್ಕಂಥ ಇವತ್ತು ಮೊದಲನೇ ದಿನನೇ ಬಹಳಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಜನ ಆಗಮಿಸಿ ನಾವು ವಿಜುವಲ್ಸ್ ಗಳಲ್ಲಿ ನೋಡ್ಬೋದು. ಸಾವಿರಾರು ಸಂಖ್ಯೆಯಲ್ಲಿ ಜನ ಆಗಮಿಸಿ ಏನು 3 ನದಿಗಳು ಸಮ್ಮಿಲನ ಆಗಿರ್ತಕ್ಕಂಥ ಆ ಸ್ಥಳದಲ್ಲಿ ಸ್ನಾನ ಮಾಡಿ ತಮ್ಮ ಭಕ್ತಿ ಭಾವಗಳನ್ನು ದೇವರ ದರ್ಶನ ಪಡೆಯುವುದರ ಮೂಲಕ ಸಮರ್ಪಿಸ್ತಕ್ಕಂಥ ದೃಶ್ಯಾವಳಿಗಳನ್ನ ನೋಡ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ 3 ದಿನಗಳ ಕಾಲ ನಿರಂತರವಾಗಿ ಕುಂಭಮೇಳ ನಡೀತೆ. ನಿರಂತರವಾಗಿ 3 ದಿನಗಳ ಕಾಲ, ಇವತ್ತು ಸ್ವಲ್ಪ ಕಡಿಮೆ ಇರ್ಬೋದು, ನಾಳೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗಮಿಸ್ತಕ್ಕಂಥ ನಿರೀಕ್ಷೆ ಇದೆ. ಹೆಚ್ಚಿನ ರೀತಿಯಲ್ಲಿ ಆಗಮಿಸುತ್ತಾರೆ. ಯಾಕೆಂದ್ರೆ ಕಳೆದ 7 ವರ್ಷಗಳ ಹಿಂದನೂ ಈ ಕುಂಭಮೇಳ ನಡೆದಿರಲಿಲ್ಲ. ಈ ಬಾರಿ ನಡೀತಾ ಇದೆ. ಹಾಗಾಗಿ ಈ ಕುಂಭಮೇಳಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರುವ ನಿರೀಕ್ಷಣೆ ಇದೆ. ಈಗ ನೋಡ್ತಾ ಇದ್ವಿ ಮಹದೇವ ಸ್ವಾಮಿ, ಏನಂದ್ರೆ ಅಲ್ಲಿ ಮಹಾಕುಂಭಮೇಳ ಒಂದ್ ಕಡೆ ನಡೀತಾ ಇದೆ. ಈಗ ಇಲ್ಲೇ ಕುಂಭಮೇಳ ಎಷ್ಟೋ ಜನ ಮಹಾಕುಂಭಮೇಳವನ್ನ ಮಿಸ್ ಮಾಡ್ಕೊಂಡಿರೋರು ಕೂಡ ಈಗ ಬರ್ತಾ ಇದ್ದಾರೆ. ಜನತೆ, ಸಾರ್ವಜನಿಕರು ಯಾವ ರೀತಿ ತಮ್ಮ ಹರ್ಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ? ಅವ್ರ ಜೊತೆ ಮಾತನಾಡುವಂತಹ ಪ್ರಯತ್ನವನ್ನ ಏನಾದ್ರು ಮಾಡಿದ್ದೀರಾ? ಹೌದು, ಈ ಮಾತಾಡ್ಸೋದಕ್ಕಂತಾನೆ ಇದ್ ಮಾಡ್ತಾ ಇದ್ದೆ. ಆಕ್ಚುಲಿ ಕಾಲ್ ಬಂತು, ತಮ್ಗೆ ಲೈವ್ ಕನೆಕ್ಟ್ ಆಗಿದ್ದೀನಿ. ಈಗ ಅವರ ಭಕ್ತಾದಿಗಳನ್ನ ಮಾತಾಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಈಗ ಕಾಶಿಗಿಂತಲೂ ಗುಲ್ಗಂಜಿ ಮೇಲು ಎಂಬ ಒಂದು ವಾಡಿಕೆ ಇರ್ತಕ್ಕಂಥದ್ದು, ಒಂದು ನಂಬಿಕೆ ಇರ್ತಕ್ಕಂಥ ಈ ಪುಣ್ಯಕ್ಷೇತ್ರದಲ್ಲಿ ಸ್ನಾನ ಮಾಡೋದು ನಿಜಕ್ಕೂ ಭಕ್ತಾದಿಗಳಲ್ಲಿ ಪುಣ್ಯ ಪ್ರಾಪ್ತಿ ಅಂತ ಭಾವಿಸ್ಬೋದು. ಎಸ್, ಧನ್ಯವಾದಗಳು ಮಹದೇವ ಸ್ವಾಮಿ. ಮತ್ತೆ ನಿಮ್ಮನ್ನ ಕಾಂಟ್ಯಾಕ್ಟ್ ಗೆ ತೆಗೆದುಕೊಳ್ತೇವೆ. ಎಸ್, ಧನ್ಯವಾದಗಳು. ಥ್ಯಾಂಕ್ ಯು. ಎಸ್, ದಕ್ಷಿಣ ಭಾರತದ ಕುಂಭಮೇಳ ಆರಂಭವಾಗಿರುವಂತದ್ದು 3 ದಿನಗಳ ಕಾಲ ಸತತವಾಗಿ ಈ ಒಂದು ಕುಂಭಮೇಳದ ಪುಣ್ಯ ಸ್ನಾನ ನಡೆಯಲಿರುವಂತದ್ದು ಕಾವೇರಿ, ಕಪಿಲಾ ಮತ್ತು ಸ್ಫಟಿಕ ನದಿಗಳ ಸಂಗಮ ಕ್ಷೇತ್ರದಲ್ಲಿ ಟಿ ನರಸೀಪುರ ಪಟ್ಟಣದಲ್ಲಿರುವಂತಹ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನಕ್ಕಾಗಿ ಈಗಾಗಲೇ ಭಕ್ತಾದಿಗಳು ಕೂಡ ಮುಂದಾಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನ ಮಹದೇವ ಸ್ವಾಮಿ ಅಲ್ಲಿಂದ ಸ್ಥಳದಿಂದನೇ ರಿಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಮಾಹಿತಿಗಳನ್ನ ನೀಡ್ತಾ ಇದ್ದಾರೆ. ಮೊದಲ ದಿನವೇ ಸಾವಿರಾರು ಸಂಖ್ಯೆಯ ಭಕ್ತಾದಿಗಳು ಇಂದು ಬಂದು ಈ ಒಂದು ಪುಣ್ಯ ಸ್ನಾನದಲ್ಲಿ ಪಾಲ್ಗೊಂಡು ದೇವರಿಗೆ ತಮ್ಮ ಭಕ್ತಿಯನ್ನ ತೋರಿಸಿರುವಂತದ್ದು. ಸಾಕಷ್ಟು ಜನತೆಗೆ ಏನು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿರುವಂತಹ ಕುಂಭಮೇಳಕ್ಕೆ, ಮಹಾಕುಂಭಮೇಳಕ್ಕೆ ಹೋಗ್ಬೇಕು ಅನ್ನುವಂತಹ ಆಸೆ ಇದ್ರೂ ಕೂಡ ದೂರ ಆಗುತ್ತೆ, ಅಷ್ಟು ದೂರ ಹೋಗಕ್ಕಾಗಲ್ಲ ಅನ್ನುವಂತಹ ಒಂದು ಸಾಕಷ್ಟು ಕಾರಣಗಳಿಂದ ಹೋಗ್ಲಿಕ್ಕೆ ಆಗದೆ ಇರೋರು ಕೂಡ ಈಗ ಇಲ್ಲೇ ಕರ್ನಾಟಕದಲ್ಲಿ ಏನು 7 ವರ್ಷಗಳ ಬಳಿಕ ಈ ಒಂದು ಕುಂಭಮೇಳ ನಡೀತಾ ಇದೆ ಅಂತ ಸಾಕಷ್ಟು ಜನ ಈಗಾಗಲೇ ಬರ್ತಾ ಇದ್ದಾರೆ ಭಕ್ತಾದಿಗಳು. ಇನ್ನು 2 ದಿನಗಳ ಕಾಲ
ಸಾಕಷ್ಟು ಜನ ಬರುವಂತಹ ನಿರೀಕ್ಷೆ ಇದೆ ಎಂಬುದಾಗಿ ಕೂಡ ಮಹದೇವ ಸ್ವಾಮಿ ಅವರು ಹೇಳ್ತಾ ಇದ್ರು. ಇದು ಮೊನ್ನೆ ನೈಟೇ ನನಗೆ ಜಾಸ್ತಿ ಆಗ್ಬಿಡ್ತು. ನೆನಪೇನು ಆಗುತ್ತೆ ಏ ರಾಜು ರಾಜು ಬಾಯಿಗೆ ಮೀಡಿಯಾಗೆ ಹಾಕ್ತಾರೆ ಫೋಟೋ. ಇಲ್ಲೇ ಏನಾರ ಪ್ರೆಸಿಡೆನ್ಸಿಗೆ ಹೋಗಿ ಅದರಲ್ಲಿ ಎಲ್ಲ ಕಾಯಂ ವೇದಶರಣಕರು ಮನೆಗಳು ಎಲ್ಲ ಬೇಡಿಕೆಗಳು ನಿಮಗೂ ತಮ್ಮದು ಎಲ್ಲ ಗೊತ್ತು ಹೇಳೋಣ, ಎಲ್ಲರಿಗೂ ಗೊತ್ತಿರೋ ವಿಷಯ ಇದೆಲ್ಲ, ಇದು ಬೇರೆ ವಿಷಯನಲ್ಲ. ಇವಾಗ ಹೊರಗುತ್ತಿಗೆಗೆ ರದ್ದುಪಡಿಸಿಲ್ಲ ಅಂದ್ಬಿಟ್ಟು ಅದನ್ನು ಪರ್ಸೆಂಟ್ ಬೇಡ ಅಂತ ಹೇಳಿದ್ರೆ ಆಯಿತು, ನಾನು ಒಪ್ಕೊಂಡಿದ್ದೀನಿ, ಎಲ್ಲ ಸಂತೋಷವಾಗಲಿ. ಡಿ ಆರ್ ಬಂದಿರೋ ಸಮ್ಮುಖದಲ್ಲಿ ಎಲ್ಲ ಕೆಲಸ ಆಗಿದೆ. ಒಂದು 10, 11, 12 ಫೆಬ್ರವರಿ 2025ನೇ ದಿನಾಂಕದಲ್ಲಿ ಕುಂಭಮೇಳ ಈ ನರಸೀಪುರದಲ್ಲಿ ನಡೀತಾ ಇರೋದ್ರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆರೋಗ್ಯ ಇಲಾಖೆಯ ವತಿಯಿಂದ ಹಂತ ಹಂತವಾಗಿ ನಾವು ತಂಡಗಳನ್ನ ಇದು ಮಾಡಿ ರೋಸ್ಟರ್ ಪ್ರಕಾರ ಸ್ಟಾಫ್ಗಳನ್ನ ಇದು ಮಾಡಿದ್ವಿ, ಡೆಪ್ಯೂಟ್ ಮಾಡಿದ್ವಿ. ಆ ಪ್ರಕಾರ ನಾವು ಡಾಕ್ಟರ್ ಫಾತಿಮಾ ಅಂತ RBSಗೆ ವೈದ್ಯಾಧಿಕಾರಿಗಳು, ಇವರು ಇವತ್ತು ಬೆಳಗ್ಗೆ 8ರಿಂದ 2 ನಿರ್ವಹಿಸ್ತಾರೆ. 3 ಶಿಫ್ಟ್ಗಳನ್ನ ಮಾಡಿದ್ದೀವಿ, 8ರಿಂದ 2, 2ರಿಂದ 8, ನೆಕ್ಸ್ಟ್ 8ರಿಂದ ಬೆಳಗ್ಗೆ 8 ಈ ರೀತಿ ಮಾಡಿದ್ದೀವಿ. 3 ಶಿಫ್ಟ್ ಆಗಿ ನಾವು ಹಂತ ಹಂತವಾಗಿ ಮಾಡಿದ್ದೀವಿ. ಇದಕ್ಕೆ ಬೇಕಾದಂತ ವ್ಯವಸ್ಥೆನೆಲ್ಲ ಅಚ್ಚುಕಟ್ಟಾಗಿ ಮಾಡಿದ್ದೀವಿ. ಗ್ರೂಪ್ ಡಿ ನೇಮಕ ಮಾಡಿದ್ದೀವಿ. ಜೊತೆಗೆ ಒಂದು ಆಂಬ್ಯುಲೆನ್ಸ್ ಏನಾದರೂ ಎಮರ್ಜೆನ್ಸಿ ಆಗುವಂತ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಅನ್ನ ವ್ಯವಸ್ಥೆ ಮಾಡಿದ್ದೀವಿ. ಇದಕ್ಕೆ ಬೇಕಾದಂತ ಡ್ರಗ್ಸ್ ಗಳನ್ನ ಎಮರ್ಜೆನ್ಸಿ ಪೇಷಂಟ್ಗಳು ಭಕ್ತಾದಿಗಳು ಬಂದಂತ ಸಂದರ್ಭದಲ್ಲಿ, ವ್ಯತ್ಯಾಸ ಆದಂತ ಸಂದರ್ಭದಲ್ಲಿ ಇಲ್ಲಿ ಭೇಟಿ ಮಾಡಿ ಪ್ರಥಮ ಚಿಕಿತ್ಸೆ ಪಡ್ಕೊಳ್ಳಿಕ್ಕೆ ವ್ಯವಸ್ಥೆಯನ್ನ ಸಫಿಸಿಯೆಂಟ್ ಆಗಿ ಡ್ರಗ್ಸ್ ಗಳನ್ನ ವ್ಯವಸ್ಥೆ ಮಾಡಿದ್ದೀವಿ. ಹಂತ ಹಂತವಾಗಿ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ತಮ್ಮ ಹೆಸರು? ನನ್ನ ಹೆಸರು ನಾಗು, ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಅಂತ. ಟಿ ನರಸೀಪುರ ಪಟ್ಟಣದ ತಿರುಮಕೂಡಲಿನಲ್ಲಿರುವ ತ್ರಿವೇಣಿ ಸಂಗಮದಲ್ಲಿ 3 ದಿನಗಳವರೆಗೆ ಕುಂಭಮೇಳ ಆರಂಭವಾಗಿದೆ. ಜಿಲ್ಲಾಡಳಿತ ಮತ್ತು ಟಿ ನರಸೀಪುರ ತಾಲೂಕು ಆಡಳಿತದ ವತಿಯಿಂದ ಸಕಲ ಸಿದ್ಧತೆಗಳನ್ನ ಮಾಡಿದ್ದು ಇಂದು ಕುಂಭಮೇಳಕ್ಕೆ ಚಾಲನೆ ಸಿಕ್ಕಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ HC ಮಹದೇವಪ್ಪ ವಿವಿಧ ಮಠಗಳ ಮಠಾಧೀಶರ ಸಮ್ಮುಖದಲ್ಲಿ ಕುಂಭಮೇಳಕ್ಕೆ ಚಾಲನೆ ದೊರೆತಿದೆ.
ಕ್ರ್ಯಾಶ್ ಕೋರ್ಸ್ ಅಂದರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಈ ಕೋರ್ಸ್ನ. 30 ಡೇಸಿಂದ 45 ಡೇಸು ಇರುತ್ತೆ ಕ್ರ್ಯಾಶ್ ಕೋರ್ಸು. ಬೆಳಗ್ಗೆ 8ರಿಂದ ಸಾಯಂಕಾಲ 8 ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. ಪ್ರತಿ ಸಬ್ಜೆಕ್ಟು ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ ಪ್ರತಿ ಸಬ್ಜೆಕ್ಟು ಕೂಡ 1.5 ಅವರ್ ಟೀಚಿಂಗ್ ಮಾಡ್ತೀವಿ, 90 ಮಿನಿಟ್ಸು. ಮತ್ತು ಡೈಲಿ ಟೆಸ್ಟು ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನನೂ. ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ, ಕಾನ್ಸೆಪ್ಟ್ ಮಾತ್ರನೇ ಹೇಳ್ಕೊಡ್ತೀವಿ. ನೀಟಿಗೆ ಬರೋ ಕಾನ್ಸೆಪ್ಟು, CETಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ 45 ದಿನದಲ್ಲಿ. ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ನ ನಾವು ಓದಿಸಲ್ಲ. ಸೊ ಅದರಿಂದ ಏನಾಗುತ್ತೆ, 45 ದಿನದಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ. ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂಥ ಒಂದು ಮಕ್ಕಳಿಗೆ ನಾವು ಖಂಡಿತ ನಾವು ಫೀಸಲ್ಲಿ ರಿಯಾಯಿತಿ ಇರುತ್ತೆ. ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಲ್ಲಿ, ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಲ್ಲಿ ರಿಯಾಯಿತಿ ಕೊಡ್ತೀವಿ. ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗುತ್ತೆ. ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ, ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ.